अंबेडकर विरोधी अमित शाह बाबा साहेब विरोधी अमित ಕೇಂದ್ರ ಸರ್ಕಾರದ ಗೃಹ ಸಚಿವರಾದ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬರ ಹೆಸರನ್ನು ಅಂಬೇಡ್ಕರ್ 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 ಅಂತ ನೀವು ಜಪ ಮಾಡುವುದಕ್ಕಿಂತ ದೇವರ ಸ್ಮರಣೆ ಮಾಡಿದರೆ ನಿಮಗೆ ಸ್ವರ್ಗ ಪ್ರಾಪ್ತಿ ಆಗುತ್ತಾನೆ ಅಂತ ಮಾತನ್ನು ಹೇಳಿ ನಮ್ಮ ಅಸ್ಮಿತೆ ವಿಶ್ವ ರತ್ನ ಸಿಂಬಲ್ ಆಫ್ ನಾಲೆಜ್ ಡಾಕ್ಟರ್ ಬಾಬಾ ಸಾಹೇಬರಿಗೆ ಘೋರ ಅಪಮಾನ ಮಾಡಿದ್ದು ಹಾಗೂ ಹಾಸ್ಯಾಸ್ಪದವಾಗಿ ಬಾಬಾ ಸಾಹೇಬರನ್ನು ನಿಂದಿಸಿದ್ದು ಈ ಬಗ್ಗೆ ಅಮಿತ್ ಶಾ ಅವರನ್ನ ನಾವು ನಿಷೇಧಿಸುವ ಕಾರಣ ಇದು ಇದ್ದು ಇವತ್ತಿನ ದಿನ ನಾವು ಆಯುಷ್ಮಾನ್ ಭವಿಷ್ಯರಾಮನ್ನ ನಂಬೋರ ನೇತೃತ್ವದಲ್ಲಿ ದಲಿತ ಮಹಾ ಒಕ್ಕೂಟ ಒಂದು 15 ಸಂಘಟನೆ ಕೂಡಿಕೊಂಡು ಅಮಿತ್ ಶಾ ಈ ಇದು ಸತ್ತ ಹೆಣದ ರೂಪದಲ್ಲಿ ಅವರನ್ನು ಭಸ್ಮ ಮಾಡುವ ಮುಖಾಂತರ ಇವತ್ತು ನಾವು ನಿಷೇಧಿಸುತ್ತಿದ್ದೇವೆ. ಜೈ ಭೀಮ್ ನಮೋ ಬುದ್ಧಾಯ. ಹೋರಾಟದ ಒಡನಾಡಿಗಳೇ ಹಾಗೂ ಇಲ್ಲಿ ಸೇರಿದ ಪತ್ರಕರ್ತ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರೇ ಹಾಗೂ ನಮ್ಮನ್ನು ಕಾವಲು ಕಾಯ್ದಿರುವ ಪೊಲೀಸ್ ಸಿಬ್ಬಂದಿಯವರೇ, ಇಂದು ಅನಿವಾರ್ಯ ಕಾರಣಗಳನ್ನ ನೀಡಿ ಇವತ್ತಿನ ಬಂದ್ ಕರೆಯನ್ನ ಮೊಟಕುಗೊಳಿಸುವಂತಹ ಎಲ್ಲ ತಂತ್ರಗಳು ನಡೆದು ಇಲ್ಲಿ ನಮ್ಮದು ಮುಖ್ಯ ಉದ್ದೇಶ ಇಷ್ಟೇ. ಈ ದಲಿತ ಸಂಘಟನೆಗಳೇನಿದ್ದೇವೆ, ಈ ದಲಿತ ಸಂಘಟನೆಯ ಮಹಾ ಒಕ್ಕೂಟ ಏನಿದೆ ಬಿಜಾಪುರ ಜಿಲ್ಲೆಯಲ್ಲಿ, ಇದು ಯಾವ ಪಕ್ಷದ ಗುಲಾಮಗಿರಿಯಲ್ಲಿ ಇಲ್ಲ ಅನ್ನುವ ಸಂದೇಶ. ಯಾವುದೇ ಪಕ್ಷ ಈಗ ನಾವು ಮಾಡ್ತಿರುವ ಹೋರಾಟ ಎದಕ್ಕಪ್ಪ ಅಂತಂದ್ರ, ಒಬ್ಬ ಗಡಿಪಾರದಂತ ವ್ಯಕ್ತಿ, ಒಬ್ಬ ಕ್ರಿಮಿನಲ್ ಅಮಿತ್ ಶಾ
ಅವ ಬಾಬಾ ಸಾಹೇಬ್ರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ಯಾನ ಪಾರ್ಲಿಮೆಂಟ್ ಅದು RSS ಬೈಠಕದಲ್ಲಿ ಮಾತಾಡಿ ಅದು ಕೂಡ ಆಗಿ ಪಾರ್ಲಿಮೆಂಟ್ದಾಗೂ ಮಾತಾಡ್ಯಾನವ. ಮತ್ತೆ ಅವನು ವಿರುದ್ಧ ಮಾಡ್ಲಿಕ್ಕೆ ನಾವು ಕೂಡ್ಲಕತ್ತೀವಪ್ಪ ಅಂತಂದ್ರೆ ನಾವು ಯಾವುದೇ ಪಕ್ಷದ ಸಿದ್ಧಾಂತಗಳಿರ್ಲಿ ಏನಿರಲಿ ಅದನ್ನ ನಿಮ್ಗೆ ಬಿಟ್ಟದ್ದು. ಆದ್ರೆ ದಲಿತ ಸಂಘಟನೆಗಳು ಯಾರ ಗುಲಾಮರಲ್ಲ ಅನ್ನೋದನ್ನ ನಾವು ಮುಖ್ಯವಾಗಿ ಏನಪ್ಪಾ ಅಂದ್ರೆ ಅಮಿತ್ ಶಾ ಬಾಬಾ ಸಾಹೇಬ್ರ ಬಗ್ಗೆ ಯಾಕೆ ಮಾತಾಡ್ತಾನಪ್ಪ ಅಂತಂದ್ರೆ ನಾಗಪುರದ ದೀಕ್ಷಾ ಭೂಮಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ಗೌರಿ ಗಣಪತಿ ಕೃಷ್ಣ ರಾಮ ಇವರು ಯಾವುದೇ ಇತ್ಯಾದಿ ಹಿಂದೂ ದೇವತೆಗಳನ್ನ ನಾನು ದೇವರೆಂದು ಪೂಜಿಸುವುದಿಲ್ಲ ಹಾಗೂ ನಂಬುವುದಿಲ್ಲ ಅಂತ ಹೇಳಿ ಹಿಂದೂ ಧರ್ಮಕ್ಕೆ ಮೆಟ್ಟಿಲೆ ಹೊಡೆದು ಬೌದ್ಧ ಧರ್ಮಕ್ಕೆ ಬಾಬಾ ಸಾಹೇಬ್ ಹೋದ್ರು. ಆಮೇಲೆ ಅದಕ್ಕಾಗಿ ಇವರು ಬೆಂಕಿ ಹಚ್ಚಿದೆ. ಯಾಕಪ್ಪ ಅಂತಂದ್ರೆ ಇವ್ರ ಏನ ಈ ಭಾರತ ಸಂವಿಧಾನ ಮಾಡ್ಬೇಕಂತ ಹೊಂಟ್ರಲ್ಲ ಮನುಸ್ಮೃತಿ, ಅದನ್ನ ಬಾಬಾ ಸಾಹೇಬ್ರು ಡಿಸೆಂಬರ್ 25 ಕೊಟ್ರು. ಏನು ಇವ್ರಿಗೆ ಕಿತ್ಕೊಳ್ಳೋಕ್ಕಾಗಲಿಲ್ಲ. ಇನ್ನು ಅವನು ವಂಶಸ್ಥರು ನಾವಿದ್ದೇವು, ನಮಗೂ ಏನು ಕಿತ್ಕೊಳ್ಳೋಕ್ಕಾಗಲ್ಲ. ಆಮೇಲೆ ಇಲ್ಲಿ ನಮ್ಮ ಸಿಟಿ MLA ಅವರು ಕಾಂಗ್ರೆಸ್ದವರು ಅವ್ರದ್ದು ಇದು ಭಾಷಣವನ್ನು ತಿರ್ಚಾರ ಅಂತ ಹೇಳ್ತಾರ. ಭಾಷಣ ತಿರ್ಚಾರೋ ನಾಲಿಗೆ ತಿರ್ಚಾರೋ ಏನು ಗೊತ್ತಿಲ್ಲ ನಮಗೆ. ಆದ್ರೆ ನೀ ಬಸನಗೌಡ ನೀ ಅಪ್ಪು ಹುಟ್ಟಿದ್ದೆ ಅಂದ್ರೆ ತಿರುಚುಟ್ಟು ತೋರಿಸ್ಬೇಕು. ಒಂದನೇದ್ದು ಬಾಬಾ ಸಾಹೇಬ್ ವಿಷಯದಾಗ ಮನಸ್ಸಿಗೆ ಬಂದಂಗ ಮಾತಾಡಿದ್ರೆ ನಡೆಯಲ್ಲ. ಈಗ ಮುಖ್ಯವಾಗಿ ಬಸನಗೌಡರು ಮೊದಲ ಹಿಂದೂ ಹುಲಿ ಎತ್ತಿದ್ರು, ಮುಂದೆ ಏನ್ ಮಾಡ್ಬಿಟ್ರು ಅವ್ರು ಬಹಳ ನಿಯತ್ತಿನ ನಾಯಿ ಅಂತ. ಮತ್ತ ನಾಯಿ ಬಹಳ ಬಗಳಕತ್ತಪ್ಪ ಅಂತಂದ್ರೆ ಕುಂಡ ಕ್ಯಾರೆಕ್ಟರ್ ನಾಯಿ ಬಗಳ ಬಂದ್ ಆತದ. ಅವ್ರು ನಮಗ ಗೊತ್ತೈತಿ ಅದು ಇಡೋದು. ಅದಕ್ಕ ಸುಮ್ ಗಪ್ ಕುತ್ತಿ ಚಲೋ ಅದ, ಇಲ್ಲಾಂದ್ರೆ ಕ್ಯಾರ್ ಇಡ್ಬೇಕಾಗ್ತದ. ಇನ್ನ ನಾವು ಎಲ್ಲರೂ ದಲಿತರು, ಇವರೆಲ್ಲ ಏನ್ ಚಾಲು ಮಾಡಿಬಿಟ್ರಪ್ಪ ಅಂತಂದ್ರೆ ಎಲ್ಲ ಕಡೆ ಮುಸ್ಲಿಮರು ಹಿಂದೂ ದೇವಾಲಯಗಳನ್ನ ಆಕ್ರಮಿಸ್ಕೊಂಡಾರ, ಅವೆಲ್ಲ ಬಿಡಿಸ್ಕೋತೀವಿ ಅಂತೇಳಿ. ನಿಮ್ಮ ತಿರುಪತಿ ತಿಮ್ಮಪ್ಪ, ಈ ಪಂಡ್ರಾಪುರ ವಿಠಲ, ರಾಘವೇಂದ್ರ, ಇವೇನೋ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಗಳವ, ಎಲ್ಲಾ ಬೌದ್ಧ ದೇವಾಲಯಗಳದಾವ, ಅವುಗಳನ್ನ ಇನ್ನು ಮುಂದೆ ದಲಿತರು ಕಬ್ಜಾ ಮಾಡ್ತಾರ ಅಂತ ಹೇಳಿ ಈ ಬಿಜೆಪಿ ಅವ್ರಿಗೆ ಹೇಳಿ ಒಂದು ವೇಳೆ ಈಗ ಈ ಅಮಿತ್ ಶಾ ಏನು ರಾಜೀನಾಮೆ ಕೊಡ್ತಾನೋ ಬಿಡ್ತಾನೋ ಅದು ಗೊತ್ತಿಲ್ಲ. ಆದ್ರೆ ಇದನ್ನ ನಿರಂತರವಾಗಿ ಈ ಹೋರಾಟವನ್ನ ನಾವು ಚಾಲು ಇಡ್ತೇವೆ. ಮತ್ತು ಮುಖ್ಯವಾಗಿ ಈಗ ಏನು RSS ಇದು ಚಡ್ಡಿ ಚೀಲಗಳದಾರ, ಈ BJP ಅವ್ರು ಇರಲಿ, ಈ RSS ಬೆಳೆಸುವಂತ ಕಾಂಗ್ರೆಸ್ ಇರಲಿ, ನಾವು ಯಾರಿಗೂ ನಂಬುದಿಲ್ಲ. ನಮ್ಮದು ಏನದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದ ಮತ್ತು ನೆಲೆಗಟ್ಟಿನ ಮೇಲೆ ನಮ್ಮ ಹೋರಾಟಗಳದಾವ. ನಾವು ದಲಿತ ಸಂಘಟನೆಗಳು ನಾವು ಯಾರ ಮಾತು ಕೇಳುವುದಿಲ್ಲ. ಮತ್ತು ಇವರು ನಮಗೆ ಕರೆದು ಚೆಂದಾಗಿ ಮಾತಾಡಿ ಚಹಾ ಕುಡಿಸಿ ನೀರು ಕುಡಿಸಿ ಇವ್ರು ಗುಲಾಮರನ್ನು ಮಾಡ್ಕೊತಾರಪ್ಪ ಅಂತಂದ್ರೆ ಅದು ಆಗಲ್ಲ. ಇದನ್ನ ಎಲ್ಲಾ ಪಕ್ಷದ ಏನು ಮುಖಂಡರುಗಳದ ನಾವು ಯಾರು ನಮ್ಮವರೇ ಇರಲಿ ಬೇರೆದವರು ಇರಲಿ ಇದನ್ನ ಮನವರಿಕೆ ಮಾಡ್ಕೋಬೇಕು. ಮತ್ತು ಈಗ ನಮ್ಮ ಈ ಹೋರಾಟದಕ್ಕೆ ಏನು ಇದರ ಮುಂಚೂಣಿಯ ನಾಯಕತ್ವವನ್ನು ಪರಶುರಾಮನವರು ವಹಿಸಿಕೊಂಡಿದ್ದಾರೆ. ಆಮೇಲೆ ಮದ್ದಿನವರು, ರಾಘು ಅವರು, ಆಮೇಲೆ ಸೋಮು ಅವರು, ವಿಠಲ್ ಅವರು, 16 ಸಂಘಟನೆಯ ಮುಖಂಡರುಗಳನ್ನ ನಾವೆಲ್ಲ ಕೂಡಿ ಇದನ್ನು ನಿರ್ಧಾರ ಮಾಡಿದ್ದೀವಿ. ಇದನ್ನ ವಿಶೇಷವಾಗಿ ಪೊಲೀಸ್ ಇಲಾಖೆ ನಮಗೆ ಸಹಕಾರ ಮಾಡಿದೆ. ಯಾಕಂದ್ರೆ ನಾವು ಅಧಿಕೃತವಾಗಿ ನಾವು ಯಾವುದು ಏನು ಕೊಟ್ಟವ್ರು ಅಲ್ಲ, ತೊಗೊಂಡವ್ರು ಅಲ್ಲ. ಆದರೆ ಬಾಬಾ ಸಾಹೇಬರ ವಿಚಾರಗಳ ಮೇಲೆ ಬಾಬಾ ಸಾಹೇಬ್ರನ್ನ ನುಂಗಿ ಕುಡಿಯುವಂಥ ಕೆಲಸ BJP ಅವರು ಕಾಂಗ್ರೆಸ್ ಅವರು ಮಾಡ್ಲಾತಾರೆ. ಆದ್ರೆ ಅದನ್ನು ಆಗಿಸ್ಬಿಡೋದಿಲ್ಲ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ಈ ಅಮಿತ್ ಶಾ ಅವರಂಥ ಈ ಕುತಂತ್ರಿಗಳು, ಆಮೇಲೆ BJP ಈ ಒಂದು ಮಾತು ತಿರ್ಚಾರ, ಅದು ಮಾಡ್ಯಾರ, ಸುಳ್ಳು ಹೇಳತ್ತಾರ ಕಾಂಗ್ರೆಸ್ ಅವರು ಇವ್ರು ಹೇಳ್ತಾರಲ್ಲ, ಇವ್ರೇನು ಸಮರ್ಥನೆ ಮಾಡ್ಕೊಳ್ಳತ್ತಾರ ಅಮಿತ್ ಶಾಗ. ಇಂಥವ್ರು ಎಲ್ಲೇರಿ ಸಿಕ್ಕ್ರ ಅಂದ್ರೆ ಯಾವುದೇ ಪಕ್ಷದ ಮುಖಂಡ ಇರಲಿ, ನಾವು BJP ಇರಲಿ ಕಾಂಗ್ರೆಸ್ ಇರಲಿ, ಅವನಿಗೆ ಚಪ್ಪಲಿ ಹೊಡೆಯುವ ಕಾರ್ಯಕ್ರಮವನ್ನ ಹಾಕೊಂಡಿದ್ದಾರೆ. ಅದಕ್ಕೆ ಇನ್ನು ಮುಂದೆ ದಲಿತ ಸಂಘಟನೆಗಳು ನಮ್ಮದ ಏನು ಶಕ್ತಿ ಅನ್ನೋದನ್ನು ನಾವು ಎಲ್ಲ ಕಡೆ 2 ನಿಮಿಷನಾಗ ಈ ಕಾರ್ಯಕ್ರಮ ರೂಪಿಸ್ಬೋದು. 2 ನಿಮಿಷನಾಗ ಅವ್ರು ಕ್ಯಾನ್ಸಲ್ ಮಾಡಿದ್ರೆ ಅಂತ ಇದಕ್ಕೆ ಸಹಕಾರ ಕೊಟ್ಟಂತ ಎಲ್ಲ ನಮ್ಮ ಯುವ ಬಳಗ ಆಗಲಿ,
ಪ್ರತಿಯೊಬ್ಬರಿಗೂ ನಾವು ಈ ಸಂಘಟನೆ ಪರವಾಗಿ ಈ ದಲಿತ ಸಂಘಟನೆಗಳ ಮಹಾಒಕ್ಕೂಟದ ಪರವಾಗಿ ಎಲ್ಲರಿಗೂ ನಾವು ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಎರಡು ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಕರ್ನಾಟಕ. ನಮ್ಮ ಬಿಜಾಪುರ ಜಿಲ್ಲಾದಲ್ಲಿ ಇವತ್ತು ಸ್ಟ್ರೈಕ್ ಮತ್ತು ಹೋರಾಟನ ಇಟ್ಕೊಂಡಿದ್ದೀವಿ. ಇವತ್ತು ಬಂದೆ ಕರೆ ಮಾಡಬೇಕಾಗಿತ್ತು, ನಮ್ಮ ತೀರ್ಮಾನನ ಮಾಡ್ಕೊಂಡಿದ್ದೀವಿ. ನಮ್ಮ ಹಿರಿಯ ಮುಖಂಡಗಳು ಎಲ್ಲ ಚರ್ಚೆ ಮಾಡಿದ್ರೆ ಅವ್ರ ಮಾತಿಗೆ ತೆಲಿಬಾಗಿ ಒಂದು ಇಲ್ಲೇ ಇದು ಮಾಡಾಕತ್ತೀವಿ. ನಾವು ಈ ಲುಚ್ಚಿ ಅಮಿನ್ಸಿಯಾಗಿ ಹೇಳೋದು ಏನಪ್ಪ ಅಂದ್ರೆ, ನಮ್ಮ ಬಾಬಾ ಸಾಹೇಬರು ನಮಗೆ ಏನು ಹೇಳ್ಯಾರಂದ್ರೆ, ಬಾಯಿಲೇ ಮಾತಾಡಬೇಡ್ರಿ, ಯಾರೇ ಏನೇ ಮಾಡಿದ್ರು ಸುದ್ದಿ, ನಿಮಗೆ ಏನಾರ ಆದ್ರೂ ಸುದ್ದಿ ಪೆನ್ನಿಲೇ ಮಾತಾಡ್ರಿ, ಬಾಯಿಲೇ ಮಾತಾಡಿಕೆನಂದ ವಜ್ಜೆ ಆಗಬೇಡ್ರಿ ಅಂತ ಹೇಳಿ ನಮ್ಮ ಬಾಬಾ ಸಾಹೇಬರು ನಮಗೆ ಹೇಳಿದ್ರು. ಸಂವಿಧಾನ ಬರೆದಾಗ ನಮಗೆ ಹೇಳಿದ ಬಳಕ ನಾವು ಅವ್ರ ನಡಿಯಲ್ಲೇ ನಾವು ನಡೀತಾ ಇದ್ದಿದ್ದೇವೆ. ಈಗ ಕೆಟ್ಟ ದ್ರೋಹಿಗಳು ಏನು ಮಾಡಾಕತ್ತಾರ, ನಮ್ಮ ಪೆನ್ನನ್ನ ಬಿಡಿಸ್ಕೆನಂದ ನಮ್ಮ ಕೈಯಲ್ಲಿ ಗನ್ ಹಿಡಿಸೋಕೆ ಟ್ರೈ ಮಾಡಾಕತ್ತಾರ. ಯಾಕಂದ್ರೆ ನಮ್ಮ ಬಾಬಾ ಸಾಹೇಬ್ರು ಇವತ್ತು ನಮ್ಮ ದೇವ್ರದಾರ ಅವರು. ಇವತ್ತು ನಾವು ಮನೆಯಲ್ಲಿ ದೇವ್ರ ಫೋಟೋ ಇಟ್ಟು ಪೂಜೆ ಮಾಡಂಗಿಲ್ಲ. ನಮ್ಮ ಬಾಬಾ ಸಾಹೇಬ್ರ ದೇವ್ರ ಫೋಟೋನ ಪೂಜೆ ಇಟ್ಕೊಂಡು ನಾವು ಪೂಜೆ ಮಾಡ್ತಿರ್ತೀವಿ. ಇವತ್ತು ನಮ್ಮ ದೇವ್ರಿಗೆ ಅಂದಾರ ಅಂದ ಬಳಕ ನಮಗೆ ಭಾಳನ ಅನ್ಯಾಯ ಆಗ್ಯದ. ಇದು ಏನಂದ ಡಿಪಾರ್ಟ್ಮೆಂಟ್ದವ್ರಾಗಲಿ, ಯಾರು SP ಅವರಾಗಲಿ, ಯಾರಕ್ಕಾಗಲ್ಲಕ ಇಮಿಡಿಯೇಟ್ಲಿ ನಾವು ಒಂದು ಹೋರಾಟಗಾರರು, ಒಂದು ದಲಿತರು, ನಮಗೆ ಹೆಂಗೆ ನಾವು ಏನೇ ಒಂದು ತಪ್ಪು ಮಾಡಲೇ ಇರಲಿಲ್ಲ ಅಂದ್ರೆ ಸುದ್ದಿ ನಮಗೆ ಒಂದು ಟಾರ್ಗೆಟ್ ಮಾಡ್ಕೊಂಡು ಹೆಂಗೆ ಅವ್ರು ಬಂಧಿಸ್ತಾರ, ಅವನಿಗೂ ಆ ಥರ ಬಂಧಿಸ್ಕೊಂಡ ಅದು ರಾಜಾರಾಮ್ ಕುರ್ಚಿಲಿಂತ ಅದು ಇಳಿಸ್ಕೊಂಡ ರಾಜಾರಾಮ್ ಕೊಡ್ಸಕ್ಕೆ ಹಚ್ಚಬೇಕಾಗಿತ್ತು. ಆ ಕೆಲಸ ಏನ ಮಾಡ್ತಾ ಇಲ್ಲ. ಯಾಕಂದ್ರೆ ಪ್ರತಿ ಒಂದ್ರದಾಗೂ ನಮಗೆ ದಲಿತರಿಗೆ ಅನ್ಯಾಯ ಮಾಡಾಕತ್ತಾರ. ಪ್ರತಿ ಒಂದು ಕಡೆನು ಈ ಅನ್ಯಾಯನ ಇಲ್ಲಿಗೆ ನಿಂದ್ರಿಸ್ರಿ. ಯಾಕಂದ್ರೆ ನಾವು ಭಾಳ ರೊಚ್ಚಿಗೆ ಎಬ್ಸಲಾಗತ್ತೀರಿ, ನೀವು ಕೂತೇನೆ ಎಬ್ಸಲಾಗತ್ತೀರಿ. ಇದನ್ನ ತಾಳ್ಮೆ ಎಟ್ಟು ನಮಗ ಪರೀಕ್ಷೆ ಮಾಡಾಕತ್ತಿರಲ್ಲ, ಅದು ನಿಮಗ ಕೆಟ್ಟದ ಅನ್ನಂತ ಕೆಟ್ಟ ಟೈಮ್ ಶುರು ಆಗ್ತದೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಸದ ಇಟ್ಟು ದಿನ ಸುಮ್ಮ ಕೂತಂಗ ಇನ್ನು ಮುಂದೆ ನಾವು ಸುಮ್ಮ ಕುಂದ್ರಕ್ ಸಾಧ್ಯ ಇಲ್ಲ. ನಮ್ಮ ಬಾಬಾ ಸಾಹೇಬ್ರ ಹೆಸರಿಗೆ ಒಂದು ಏನು ಅವ್ರ ಕೂಗಲಲ್ಲಿ ಎಷ್ಟು ಧಕ್ಕೆ ಬಂದಿದೆ, ಅವ್ರ ಸಂಬಂಧ ನಾವು ಜೀವ ಕೊಡಕ್ಕೂ ತಯಾರದೀವಿ ಅಂತ ನಾನು ಹೇಳ್ತೀನಿ. ಇವತ್ತು ಬಿಜಾಪುರ ಜಿಲ್ಲಾದಲ್ಲಿ ಈ ಒಂದು ಅಮಿನ್ ಶಾನ ಏನು ಎಚ್ಚರಿಕೆ ಮಾಡ್ಕೊಂಡು ನನ್ನಿಂದ ತಪ್ಪಾಗ್ಯದ ಅಂತೇಳಿ ನಮ್ಮ ಬಾಬಾ ಸಾಹೇಬ್ರಿಗೆ ಕಾಲಿಗೆ ಬಿದ್ದು ಅವ್ರಿಗೆ ಕ್ಷಮೆ ಕೇಳ್ಕೊಂಡು ತನ್ನ ಕುರ್ಚಿರಿಂದ ರಾಜಾರಾಮನ ತಕ್ಕೊಂಡ ಅಂದ್ರ ಅವನಿಗೆ ವಿಶ್ವರತ್ನ ಗಾಳಿ ಹೊಡೀರಿ, ಒರೆಸ್ಬೇಡ್ರಿ. ಇದು ತಗೋ. ಮುಗಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಕ್ಕೆ ನಮನವನ್ನು ಸಲ್ಲಿಸಿ ಇವತ್ತು ವಿಜಯಪುರ ಜಿಲ್ಲೆಯ ಬಂದ್ ಕೊಡೋ ಕಾರಣ ಏನಪ್ಪಾ ಅಂತಂದ್ರೆ 19ನೇ ತಾರೀಕಿಗೆ ದೆಹಲಿ ಪಾರ್ಲಿಮೆಂಟಲ್ಲಿ ಈ ಭಾರತ ದೇಶದ ಒಂದು ಅಮಿತ್ ಶಾ ಅವರು ನಾಲ್ಕನ್ನು ಹೊರಬಿಟ್ಟಿದ್ದಾರೆ. ಆದ ಕಾರಣಕ್ಕಾಗಿ ಇಡೀ ಭಾರತ ದೇಶವನ್ನು ಬಂದ್ ಕೊಡಲಾಗಿತ್ತು. ಇವತ್ತು ವಿಜಯಪುರ ಜಿಲ್ಲೆಯನ್ನು ನಾವು ಬಂದ್ ಕೊಡ್ತಾ ಇದ್ದೀವಿ. ದಲಿತ ಸಂಘಟನೆ ಮಹಾಒಕ್ಕೂಟ ನಮ್ಮ ಆಯುಷ್ಮಾನ್ ಪರಶುರಾಮ್ ನಂಬುವವರ ಮಾರ್ಗದರ್ಶನದಲ್ಲಿ ಈ ಸಂಘಟನೆ ಮುಖಾಂತರ ಮತ್ತು 35 ಸಂಘಟನೆ ಎಲ್ಲ ರಾಜ್ಯಾಧ್ಯಕ್ಷರಿಗೆ ನಾನು ಜೈ ಭೀಮ್ ಮಂದಿರವರು ಏನಿಲ್ಲ, ನೀವು ಎಲ್ಲಿವರೆಗೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳಲ್ಲ ಅಲ್ಲಿವರೆಗೆ ನಿರಂತರ ಈ ಸಂಘಟನೆ ಮುಂದೆ ಚಳವಳಿ ಹೋಗ್ತಾ ತಂದು ನಾನು ಸಂಘಟನೆ ಮುಖಾಂತರ ಹೇಳಕ್ ಬಯಸ್ತೀನಿ. ಜೈ ಭೀಮ್, ಜೈ ಭಾರತ್. ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೀರಿ ದಲಿತರನ್ನ. ದಲಿತರಂದ್ರೆ ನೀವು